ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಸರ್ಕಾರ ಕೈಗೆತ್ತಿಕೊಂಡಿರುವಂಥ ಜಾತಿ ಗಣತಿ ಸಂಬಂಧಪಟ್ಟಂತೆ ಹೈಕೋರ್ಟ್ ಈಗ ಮಧ್ಯಂತರ ತಡೆಯನ್ನು ಕೊಡೋದಕ್ಕಾಗಲ್ಲ ಅಂತ ಹೇಳಿದೆ. ಸಮೀಕ್ಷೆಗೆ ತಡೆ ಕೊಡೋದಕ್ಕಾಗಲ್ಲ ಅಂತ ಹೇಳಿದೆ. ಆದರೆ ಏನೇನು ಷರತ್ತುಗಳನ್ನು ಹಾಕಿದೆ, ವಿಚಾರಣೆ ಮುಂದೂಡಿಕೆ ಆಗಿದೆ. ಈ ವಿಚಾರಣೆ ಇನ್ನೂ ಚಾಲ್ತಿಯಲ್ಲಿದೆ, ಮುಗಿದಿಲ್ಲ, ಅಂತಿಮ ಅಲ್ಲ ಇದು. ಮಧ್ಯಂತರ ತಡೆ ಕೊಡಬೇಕು ಅಂತ ಏನು ಕೇಳ್ಕೊಳ್ಳಲಾಗಿತ್ತಲ್ಲ ಅದು ಆಗಿಲ್ಲ. ಬಟ್ ಏನೇನು ಕಂಡೀಷನ್ ಹಾಕಿದೆ ಅಂತ ಕೇಳಿದ್ರೆ, ದತ್ತಾಂಶ ಸಂಗ್ರಹ ಮತ್ತು ರಕ್ಷಣೆಯ ಬಗ್ಗೆ ಅಫಿಡವಿಟ್ ಅನ್ನು ಹೈಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೆ ಸೂಚನೆ. ಅಂದರೆ ದತ್ತಾಂಶ ಸಂಗ್ರಹ ಎಷ್ಟು ಅದರ ಸೆಕ್ಯೂರಿಟಿ ಮೇಂಟೈನ್ ಮಾಡಬೇಕು, ಯಾವ ರೀತಿ ಗೌಪ್ಯತೆಯನ್ನು ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಕೊಟ್ಟಿರೋದು. ಅದರ ಜೊತೆಗೆ ಪ್ರತಿಯೊಬ್ಬರೂ ನಮಗೆ ಕೊಡಬೇಕು ಅನ್ಸಿದ್ರೆ ಮಾತ್ರ ಕೊಡಬೇಕು ಇನ್ಫಾರ್ಮೇಷನ್. ಯಾರೂ ಒತ್ತಾಯ ಮಾಡುವ ಹಾಗಿಲ್ಲ. ಯಾವುದೇ ಮಾಹಿತಿಯನ್ನು ಯಾವುದೇ ಜನರಿಂದ ಒತ್ತಾಯಪೂರ್ವಕವಾಗಿ ಪಡ್ಕೊಳ್ಳೋ ಹಾಗಿಲ್ಲ. ಅವ್ರಿಗೆ ಅದನ್ನು ಕೊಡಬೇಕು ಅನ್ಸಿದ್ರೆ ಕೊಡ್ತಾರೆ, ಇಲ್ದಿದ್ರೆ ಇಲ್ಲ. ಮತ್ತು ಜನಕ್ಕೆ ಆಪ್ಷನ್ ಇದೆ ಅನ್ನೋದ್ರ ಬಗ್ಗೆ ಸರ್ಕಾರ ಅವ್ರಿಗೆ ಎಜುಕೇಟ್ ಮಾಡಬೇಕು. ಅಂದರೆ ಈಗ ಶಿಕ್ಷಕರು ಹೋಗ್ತಾರೆ ಮನೆಗೆ, ಅವರು ಇವ್ರಿಗೇನು ಗೊತ್ತಾಗುತ್ತೆ ಅನ್ನೋ ರೀತಿಯಲ್ಲಿ ಕೇಳ್ಕೊಂಡು ಒಂದಿಷ್ಟು ಪ್ರಶ್ನೆ ತೊಗೊಂಡು ಉತ್ತರ ತೊಗೊಂಡು ಬರೋದಲ್ಲ. ಬದಲಾಗಿ ನಿಮಗೆ ಈ ಥರ ಆಯ್ಕೆ ಇದೆ, ನಿಮಗೆ ಬೇಕಾದ್ರೆ ಕೊಡಬಹುದು, ಇಲ್ದಿದ್ರೆ ಇಲ್ಲ ಅನ್ನೋದನ್ನು ಫಸ್ಟ್ ತಿಳಿಸಿ ಹೇಳಬೇಕು. ಯಾವುದೇ ರೀತಿಯಿಂದಾದರೂ ಸರಿ, ಒಟ್ಟಿನಲ್ಲಿ ಸರ್ಕಾರ ಜನಕ್ಕೆ ಇದ್ರ ಬಗ್ಗೆ ಎಜುಕೇಟ್ ಮಾಡಬೇಕು. ನಮಗೆ ಆಯ್ಕೆಯ ಹಕ್ಕಿದೆ ಅನ್ನೋದನ್ನು ಜನಕ್ಕೆ ತಲುಪಿಸ್ಬೇಕು. ಅದಾದಮೇಲೆ ಅವ್ರು ಒಪ್ಪಿದ್ರೆ ಅವ್ರು ಕೊಟ್ಟಷ್ಟು ಇನ್ಫಾರ್ಮೇಷನ್ ಮಾತ್ರ ತಗೊಳ್ಬೇಕು ಅನ್ನುವಂಥ ಕಂಡೀಷನನ್ನು ಹಾಕಿದೆ. ಆಯೋಗ ಸಾರ್ವಜನಿಕ ಪ್ರಕಟಣೆ ಹೊರಡಿಸಬೇಕು. ಸ್ವಯಂ ಪ್ರೇರಿತವಾಗಿ ಸಮೀಕ್ಷೆಯಲ್ಲಿ ಭಾಗವಹಿಸಬಹುದು. ಮಾಹಿತಿ ನೀಡುವುದು ವ್ಯಕ್ತಿಯ ಸ್ವಯಂ ಪ್ರೇರಿತ ನಿರ್ಧಾರ ಅಂತ ಸಾರ್ವಜನಿಕ ಪ್ರಕಟಣೆ. ಈಗ ಮೀಡಿಯಾ ಮೂಲಕ ಆದರೂ ಎಜುಕೇಟ್ ಮಾಡಿ, ಹೇಗಾದರೂ ಮಾಡಿ ಇದರ ಬಗ್ಗೆ ಎಲ್ಲ ರಾಜ್ಯದ ಜನರಿಗೆ ಗೊತ್ತಾಗಬೇಕು ಅನ್ನುವಂಥ ಕಟ್ಟುನಿಟ್ಟಿನ ಆದೇಶವನ್ನು ಹೈಕೋರ್ಟ್ ಹೊರಡಿಸಿರೋ. ಡಿಸೆಂಬರ್ ಮೊದಲ ವಾರಕ್ಕೆ ವಿಚಾರಣೆ ಮುಂದೂಡಿಕೆ ಆಗಿದೆ. ಈಗ ಇನ್ನು ಈ ಸಮೀಕ್ಷೆಗೆ, ಅಂದರೆ ಜಾತಿ ಸಮೀಕ್ಷೆ ಅಂತ ಏನು ಕರೀತಿದ್ದಾರೆ, ಜಾತಿ ಗಣತಿ ಅಂತ ಹೇಳಲಾಗ್ತಿದೆ ಅಲ್ವಾ, ಇದಕ್ಕೆ ವಿಘ್ನ ಎದುರಾಗಿದೆ. ಹೆಂಗೆ ಅಂದರೆ ಟೀಚರ್ಸ್ ಕಡೆಯಿಂದಾನೆ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಕಥೆ. ಬಾಗಲಕೋಟೆಯಲ್ಲಿ DC ಆಫೀಸ್ ಹತ್ರ ಜಮಾಯಿಸಿದ್ದಾರೆ ಹಾಗೆ ಶಿಕ್ಷಕರು, ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಏನು ಮಾಡೋಣ, ಈ ಥರ ಆ್ಯಪ್ ಪ್ರಾಬ್ಲಮ್ಮು ಆಲ್ರೆಡಿ ರಿಪೋರ್ಟ್ ಮಾಡಿದ್ದೀವಿ, ನಿಮ್ಮ ಮುಂದೆ ಆ ವಿಡಿಯೋಸ್ ಎಲ್ಲ ಇಟ್ಟಿದ್ದೀವಿ. ಶಿಕ್ಷಕರು ಏನು ಮಾತಾಡ್ತಿದ್ದಾರೆ ಅಂತ ಗಂಟೆಗೊಂದು ಸಲ ಆ್ಯಪ್ ಅಪ್ಡೇಟ್ ಮಾಡಿ ಅದನ್ನು ಡೌನ್ಲೋಡ್ ಮಾಡಬೇಕಂತೆ ಇವರು. ಅದರಲ್ಲಿ ಮತ್ತೆ ಸಮೀಕ್ಷೆ ಮಾಡೋಕ್ಕೆ ಹೋಗೋದು, OTP ಜನರೇಟ್ ಆಗ್ತಿಲ್ಲ, ವರ್ಕ್ ಆಗ್ತಿಲ್ಲ, ಸರ್ವರ್ ಪ್ರಾಬ್ಲಮ್ಮು, ಮ್ಯಾಪ್ ಪ್ರಾಬ್ಲಮ್ಮು. ಯಾರಿಗೆ ಈ ಸಮಸ್ಯೆ ಬಗ್ಗೆ ಕಮ್ಯುನಿಕೇಟ್ ಮಾಡಬೇಕು ಅನ್ನೋದಕ್ಕೆ ಒಂದು ಕಾಂಟ್ಯಾಕ್ಟ್ ಡೀಟೇಲ್ ಕೂಡ ನಮಗೆ ಕೊಟ್ಟಿಲ್ಲ. ಇದು ಯಾವ ರೀತಿ ಸಮೀಕ್ಷೆ? ಬೇಕಾದ್ರೆ ಒಂದು ಪೇಪರು ಪೆನ್ನು ತೊಗೊಂಡು ಸಮೀಕ್ಷೆ ಮಾಡ್ಕೊಂಡು ಬನ್ನಿ ಅನ್ನಿ ದಿನಕ್ಕೆ 100 ಮುಗಿಸ್ಬಿಡ್ತೀವಿ. ಆದರೆ ಈ ಸಮೀಕ್ಷೆ ಈ ಥರ ಅತ್ಯಂತ ಡೆಡ್ ಆ್ಯಪ್ ಅಂತ ಕರೀತಿದ್ದಾರೆ ಶಿಕ್ಷಕರು. ಇದನ್ನು ಸತ್ತಿರುವಂತಹ ಒಂದು ಆ್ಯಪ್ ಕೊಟ್ಟು ನಮಗೆ ವರ್ಕ್ ಮಾಡೋಕೆ ಕೊಟ್ಟಿದ್ದಾರೆ ಅಂತ ಆಕ್ರೋಶ ಹೊರ ಹಾಕಿರೋದು. ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಗೆ ಎಲ್ಲ ಜಿಲ್ಲೆಯಿಂದ ಆಕ್ರೋಶ ವ್ಯಕ್ತವಾಗ್ತಿದೆ ಶಿಕ್ಷಕರಿಂದ. ಚಾಮರಾಜನಗರದಲ್ಲಿ ಗೊಂದಲ ಮುಂದುವರಿತಾನೆ ಇದೆ. ಸರ್ವರ್ ಡೌನು, ನೆಟ್ವರ್ಕ್ ಸಮಸ್ಯೆ, ಆ್ಯಪ್ ಡೌನ್ಲೋಡ್ ಆಗ್ತಿಲ್ಲ ಅಂತ ಅಲ್ಲಿ ಶಿಕ್ಷಕರು ಅಳಲನ್ನು ತೋಡ್ಕೊಳ್ತಿದ್ದಾರೆ. ಹಾಗೆ ಸರ್ಕಾರದ ಗಡುವಿನ ಒಳಗಡೆ ಸಮೀಕ್ಷೆ ಮುಗಿಯೋದು ಅನುಮಾನ, ಇದಾಗಲ್ಲ ಅನ್ನೋ ಮಟ್ಟಿಗೆ ಶಿಕ್ಷಕರು ಬೇಸತ್ತಿದ್ದಾರೆ. ಕೆಲವು ಕಡೆ ಶಿಕ್ಷಕರಂತೂ ನಾವು ಮಾಡಲ್ಲ ಅಂತ ಕೂತಿದ್ದಾರೆ. ಬಾಗಲಕೋಟೆ DC ಆಫೀಸ್ ಮುಂದೆ ಹೋಗಿರೋ ಶಿಕ್ಷಕರದ್ದೇ, ನಾವು ಮಾಡಲ್ಲ ಈ ಸಮೀಕ್ಷೆನ ಅಂತ ಸರ್ಕಾರಕ್ಕೆ ಸೆಡ್ ಹೊಡೆದಿರೋದು ಅವರು. ಲಾಸ್ಟ್ ಹೇಳಿದ್ರೆ 20 ಸಲ ಆತ್ರಿ OTP, ನಮ್ದು 20 ಸಲ ಹೆಂಗೆ OTP ಕೊಡೋಣ, ಯಾವ ಗ್ಯಾರಂಟಿ ಮೇಲೆ ಕೊಡೋಣ ಅಂತ ಕೇಳ್ತಾರೆ ಸರ್ ನಮ್ಮನ್ನು. ಈಗ ಅವ್ರು ಎದ್ದು ಹೋಗ್ರಿ ಅಂದ್ರೆ ಸರ್ ಅವ್ರು ನಮ್ಗೆ 10:30 ಮಟ್ಟ ನಿಮ್ಮ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋಕೆ ಆಗಂಗಿಲ್ಲ, ನಮ್ಮದೇ ಆದ ಕೆಲಸಗಳದಾವು, ಎದ್ದು ಹೋಗ್ರಿ ಅಂದ್ರೆ ಸರ್ ಸಾರಿ ಕೇಳಿ ಎದ್ದು ಬಂದೀನಿ ಸರ್. ಹೆಚ್ಚಿನ ಎಲ್ಲ ಶಿಕ್ಷಕರದ್ದು ಕೂಡ ಮೊದಲನೇದು ಪ್ರಾಬ್ಲಮ್ ಏನಪ್ಪ ಅಂದ್ರೆ ಡೌನ್ಲೋಡ್ ಆಗ್ತಾ ಇಲ್ಲ. ಇದು ಇದೆಯಲ್ಲ ಆ್ಯಪೇ ಡೌನ್ಲೋಡ್ ಆಗ್ತಾ ಇಲ್ಲ. ಹೆಚ್ಚಿನ ಶಿಕ್ಷಕರ ಸಮಸ್ಯೆ ಇದು. ಆ್ಯಪ್ ಡೌನ್ಲೋಡ್ ಆದ್ರೆ ಫೀಲ್ಡ್ಗೆ ಹೋದರೆ ಎರಡನೇ ಸಮಸ್ಯೆ ಏನಪ್ಪ ಅಂತಂದರೆ ಇವ್ರು ನಾವು ಡೌನ್ಲೋಡ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಇದು ಏರಿಯಾನೇ ಬೇರೆ ಆಗಿರ್ತದೆ. ಮತ್ತು ಗೂಗಲನ್ನು ನಮಗೆ ತೋರಿಸ್ತಕ್ಕಂಥ ಗೂಗಲು ಬೇರೆ ಕಡೆಯೇ ಆಗಿರ್ತದೆ, ರೂಟೇ ಬೇರೆ ಆಗಿರ್ತದೆ. ಎರಡನೇ ಸಮಸ್ಯೆ ಅದು. ಜೊತೆಗೆ ಇನ್ನೊಂದು ಹೆಚ್ಚಿನ ಸಮಸ್ಯೆ ಎಲ್ಲ ಟೀಚರ್ಸ್ ಸಮಸ್ಯೆ ಏನಂತಂದರೆ, ಶಿಕ್ಷಕರು ಒಂದು ಕಡೆ ಕೆಲಸ ಮಾಡ್ತಿದ್ವಿ, ಒಂದು 10-15 ವರ್ಷಗಳ ಕಾಲ ಅಲ್ಲೇ ಕೆಲಸ ಮಾಡ್ತಾರೆ, ಪರಿಚಯ ಇರ್ತಕ್ಕಂಥ ಏರಿಯಾ. ಈಗ ನಮಗೆ ಅಲರ್ಟ್ ಆಗಿರ್ತಕ್ಕಂಥ ಬೇರೆ ಎಲ್ಲೋ ಒಂದು 20-30 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಶಾಲೆಗಳು, ಅದು ಹೆಚ್ಚಿನ ಅಂಶ ನಮ್ಮ ಶಾಲೆಗಳಲ್ಲಿ ಹೆಣ್ಮಕ್ಳು ಇರೋದ್ರಿಂದ ಆ ದೂರ ಶಾಲೆಗಳು ತಲುಪೋದೇ ಏರಿಯಾ ಏನಿದೆ ಕೊಟ್ಟಿರ್ತಕ್ಕಂಥ ಏರಿಯಾ ಅಲ್ಲ ತಲುಪ್ತಕ್ಕಂಥದ್ದು ಭಾಳ ದುಸ್ತರವಾಗಿದೆ. ಪಾಪ ಅವ್ರಿಗೆ ಕಷ್ಟ ಆಗಿದೆ ಹೆಣ್ಮಕ್ಳಿಗೆ. ಎಸ್, ಹಾಗಾಗಿ ಅದ್ರ ಜೊತೆಗೆ ಲೊಕೇಶನು ಕರೆಕ್ಟಾಗಿ ಅವ್ರು ತೋರಿಸ್ತಿಲ್ದರ ಕಾರಣಕ್ಕೆ ಅವ್ರು ಸೆನ್ಸಸ್ ಮಾಡೋದಕ್ಕೆ ಭಾಳ ತೊಂದರೆ ಆಗ್ತಾಯಿದೆ. ಸಮೀಕ್ಷಾದಾರರಿಗೆ ಆ ನಂಬರಿನ ಪಟ್ಟಿಯನ್ನು ಕಡ್ಡಾಯವಾಗಿ ನೀಡುವುದು. ಸಮೀಕ್ಷಾದಾರರಿಗೆ ಗ್ರಾಮವಾರು ಅಥವಾ ವಾರ್ಡ್ವಾರು ವಿವೇಚ ID ಸಂಖ್ಯೆ ಪ್ರತ್ಯೇಕಿಸಿ ನೀಡಲು ವಿನಂತಿ.
ಸಮೀಕ್ಷಾದಾರರಿಗೆ ಸಮೀಕ್ಷೆಯಲ್ಲಿ ಎದುರಾಗುವ ಸಮಸ್ಯೆಗಳ ಪರಿಹಾರಕ್ಕಾಗಿ ಸಂಪರ್ಕಿಸಲು ನಿಗದಿತ ಸಲಹಾ ಕೇಂದ್ರವನ್ನು ಸ್ಥಾಪಿಸಬೇಕು. ಈ ಎಲ್ಲ ಮೇಲಿನ ಅಂಶಗಳನ್ನು ಪರಿಗಣಿಸಿ ಸೂಕ್ತ ಪರಿಹಾರ ನೀಡದಿದ್ದರೆ ಸದರಿ ಸಮೀಕ್ಷೆ ಮಾಡಿದ್ದೀರ ನೀವು ಇನ್ನು ಸರ್ಕಾರ ಕೊಟ್ಟಿರೋ ಟಾರ್ಗೆಟ್ ನೋಡಿ, ಇಡೀ ಜಿಲ್ಲೆಯಲ್ಲಿ ಒಟ್ಟಾರೆ 4,30,937 ಕುಟುಂಬ ಸಮೀಕ್ಷೆ ಮಾಡಿ ಮುಗಿಸುವಂತಹ ಗುರಿಯನ್ನ ಕೊಡಲಾಗಿದೆ. ಈವರೆಗೆ ಸಮೀಕ್ಷೆ ನಡೆದಿರೋದು 300 ಕುಟುಂಬ ಅಷ್ಟೇ. ಶಿಕ್ಷಕರು ಇದನ್ನ ಹೆಂಗ್ ಮುಗಿಸೋದು? ಈ 4 ಲಕ್ಷ ಟಾರ್ಗೆಟ್ ಹೆಂಗ್ ಕಂಪ್ಲೀಟ್ ಮಾಡೋದು? ಒಂದೊಂದು ಕುಟುಂಬಕ್ಕೆ ಗಂಟೆಗಟ್ಟಲೆ ಬೇಕಾಗ್ತದೆ, ಹೋಗೋದು ಬರೋದು, ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ಮು, OTP ಪ್ರಾಬ್ಲಮ್ಮು. ಇದು ಹೆಂಗ್ ಮಾಡೋಕ್ಕಾಗತ್ತೆ? ಕಂಪ್ಲೀಟ್ಲಿ ಅನ್ಸೈಂಟಿಫಿಕ್ ಅಂತ ಈಗ ಕೋರ್ಟ್ನಿಂದ ತಡೆ ಬೀಳದೇ ಇರಬಹುದು. ಶಿಕ್ಷಕರೇ ತಡೆ ಹಾಕಿದ್ದಾರೆ, ನಾವು ಮಾಡಲ್ಲ ರೀ ಇದನ್ನ ಅಂತ. ಸೊ ಕೋರ್ಟ್ ತಡೆ ಕೊಡೋದಿಕ್ಕೆ ನಿರಾಕರಿಸಿರುವ ಹೊತ್ತಲ್ಲೂ ಕೂಡ ಸರ್ಕಾರದ ಈ ಸಮೀಕ್ಷೆಗೆ ಭಾರಿ ವಿಘ್ನ ಈಗ ಎದುರಾಗಿರೋದು. ನೋಡಿ, ವಿಡಿಯೋ ಎಲ್ಲ ವೈರಲ್ ಆಗ್ತಿದೆ. ಬೇವಿನ ಮರ ಹತ್ತು ಕೂತಿದ್ದಾರೆ ಒಬ್ರು, ಅಲ್ಲಿ ನೆಟ್ವರ್ಕ್ ಬರದೆ. ಚಿಕ್ಕಬಳ್ಳಾಪುರದಲ್ಲಿ ಕಥೆ ನೋಡಿ, ಜಾತಿ ಗಣತಿ ಮಾಡೋದಕ್ಕೆ ತಾಂತ್ರಿಕ ಸಮಸ್ಯೆ ಅಂತ ಆಕ್ರೋಶ ವ್ಯಕ್ತಪಡಿಸಿ ಅಲ್ಲೆಲ್ಲ ತಹಶೀಲ್ದಾರ್ ಹತ್ರ ಹೋಗಿದ್ದಾರೆ. CMಗೆ ಮನವಿ ಸಲ್ಲಿಸಿ ನಮ್ಮ ಹತ್ರ ಆಗಲ್ಲ ಅಂತ ಶಿಕ್ಷಕರ ಸಂಘಟನೆಯಿಂದ ಮನವಿ ಆಗ್ತಿದೆ. ಸರ್ಕಾರದ ನಿರ್ಲಕ್ಷ್ಯತನ ವ್ಯವಸ್ಥೆಗೆ ಶಿಕ್ಷಕರ ಆಕ್ರೋಶ ಹೊರಹಾಕಿದ್ದಾರೆ. UHID ಮೂಲಕ ಮನೆಗಳನ್ನು ಗುರುತಿಸೋದಕ್ಕೆ ಸಾಧ್ಯವಾಗದೆ ಪರದಾಡುವಂತಾಗಿದೆ. ಲೊಕೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಅಷ್ಟು ಸಮಸ್ಯೆಗಳಿವೆ ಆ್ಯಪಲ್ಲಿ. ಜಿಯೋ ಟ್ಯಾಗ್ ಸರಿಯಾಗಿ ಮನೆಗಳ ಬಳಿ ನ್ಯಾವಿಗೇಟ್ ಆಗ್ತಿಲ್ಲ ಅನ್ನುವಂಥ ಅಳಲು ತೋಡ್ಕೊಂಡಿದ್ದಾರೆ. ಇನ್ನು ಕೆಲವು ಶಿಕ್ಷಕರಿಗೇನೆ ಅದನ್ನು ಬಳಸುವಂಥ ಎಜುಕೇಷನ್ ಕಷ್ಟ ಆಗ್ತಿದೆ. ಸ್ವಲ್ಪ ಏಜ್ಡ್ ಟೀಚರ್ಸ್ ಎಲ್ಲ ಇರ್ತಾರಲ್ಲ, ಒಂದು 50 ಆಸ್ಪಾಸಲ್ಲಿ, ಅವರಿಗೆ ಇದನ್ನು ಒಗ್ಗಿಸ್ಕೊಳ್ಳೋ ಕಷ್ಟ ಆಗ್ತಿದೆ. ಅವ್ರಿಗೆ ಟ್ರೈನಿಂಗ್ ಇಲ್ಲ. ಯಂಗ್ಸ್ಟರ್ಸು ಮಾಡಿಬಿಡ್ತಾನೆ ಅಂದರೆ ಅಲ್ಲಿ ಆ್ಯಪೇ ಪ್ರಾಬ್ಲಮ್ ಇದೆ. ಹೀಗಾಗಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿದೆ. ಈಗ ಶಿಕ್ಷಕರೇ ಈ ಒಂದು ಸಮೀಕ್ಷೆಗೆ ಸಾಧ್ಯವಿಲ್ಲ ಅನ್ನುವ ಮೂಲಕ ಬಹುದೊಡ್ಡ ಆಘಾತವನ್ನು ಕೊಟ್ಟಿದ್ದಾರೆ. ಮೊಬೈಲ್ ನೆಟ್ವರ್ಕ್ ಸಿಗದೆ ಸಿಕ್ಕ ಕಟ್ಟೆ ಏರಿ ಮರ ಏರಿ ಎಲ್ಲ ಕೂತಿರುವಂಥ ವಿಡಿಯೋಗಳು, ಫೋಟೋಸ್ ಎಲ್ಲ ಬೀದರಿಂದ ಬೇರೆ ಬೇರೆ ಕಡೆಗಳಿಂದ ಬರ್ತಾ ಇರೋದು. ಮಹಾರಾಷ್ಟ್ರದ ಗಡಿಯಲ್ಲಿರುವಂಥ ಬಸವ ಕಲ್ಯಾಣ, ಹುಲಸೂರು, ಔರಾದ್, ಕಮಲ್ ನಗರದಲ್ಲಿ ನೆಟ್ವರ್ಕೇ ಇಲ್ಲ. ಇಲ್ಲಿ ನಾವು ಹೋಗೋಷ್ಟೊತ್ತಿಗೆ ಹಳ್ಳಿಗಳಲ್ಲೆಲ್ಲ ಪಾಪ ಜನ ಕೆಲಸಕ್ಕೆ ಹೋಗಿರ್ತಾರೆ, ಮೊಬೈಲು ಇರಲ್ಲ. ಅಲ್ಲಿ OTP ಯಾರೋ ವಯಸ್ಸಾದವ್ರು ಅಜ್ಜ ಅಜ್ಜಿ ಇರ್ತಾರೆ. ಇಲ್ಲಿ ಹೆಂಗೆ ಮಾಡೋದು ಅನ್ನುವಂಥ ಆಕ್ರೋಶ. ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಕಂಪ್ಲೀಟ್ ಆಗಿ ಅನ್ಪ್ಲಾನ್ಡ್ ಆಗಿ ಮಾಡಲೇಬೇಕು ಅಂತ ಹಠ ಹಿಡಿದು ಸರ್ಕಾರ ಈಗ ಅಖಾಡಕ್ಕೆ ಇಳಿಸ್ಬಿಟ್ಟಿದೆ. ಶಿಕ್ಷಕರು ಶಾಕ್ ಕೊಟ್ಟಿದ್ದಾರೆ. ಹೈಕೋರ್ಟ್ ಇಲ್ಲ, ನಾನು ತಡೆ ಕೊಡಲ್ಲ ಅಂತ ಹೇಳಿ ಮುಂದೂಡಿಕೆ ಮಾಡಿದೆ. ವಿಚಾರಣೆ ಮುಂದೂಡಿಕೆ ಆಗಿದೆ. ಈಗ ಕಂಡೀಷನ್ ಹಾಕಿದೆ, ಫಸ್ಟ್ ನೀವು ಜನಕ್ಕೆ ಆಯ್ಕೆ ಇದೆ ಅನ್ನೋದನ್ನು ತಿಳಿಸಿ ಆಮೇಲೆ ಸಮೀಕ್ಷೆ ಮಾಡಿ ಅಂತ. ಸೊ ಅಲ್ಲೂ ಕೂಡ ಜನ ಕೊಟ್ಟರು ಮಾಹಿತಿ ಇಲ್ಲ ಅಂದರೆ ಬರಿಗೈಯಲ್ಲಿ ಏನು ಸಾಧಿಸ್ದಂಗೆ ಆಯಿತು. ಅರ್ಧಂಬರ್ಧ ಅಂಕಿಅಂಶ ಇಟ್ಕೊಂಡು ಯಾವ ಕನ್ಕ್ಲೂಷನ್ಗೆ ಬರುತ್ತೆ? ಅದನ್ನೇ ಕೇಂದ್ರ ಸರ್ಕಾರ ಪ್ರಶ್ನೆ ಮಾಡಿತ್ತು. ಇವರು ಇತಿಮಿತಿಯಲ್ಲಿ ಇಷ್ಟು ಸಿಕ್ಕಿರೋ ಮಾಹಿತಿಯಲ್ಲಿ ಏನು ಪಡ್ಕೊಳ್ಳೋಕ್ಕಾಗುತ್ತೆ, ಏನು ಪ್ರಯೋಜನ ಅಂತ. ಆದರೆ ಈಗ ಕೋರ್ಟ್ಗಿಂತ ದೊಡ್ಡ ಆಘಾತ ಶಿಕ್ಷಕರಿಂದನೇ ಸರ್ಕಾರಕ್ಕೆ ಎದುರಾಗಿದೆ. ಸೊ ಇದು ಬಹಳ ದೊಡ್ಡ ಸೆಟ್ ಬ್ಯಾಕ್. ಇದು ಹೋದಲ್ಲಿ ಬಂದಲ್ಲಿ ಒಂದು ಕಡೆ ಜನ ಉಗಿತಿದ್ದಾರೆ, ಶಿಕ್ಷಕರಿಗೆ ಬೈದು ಕಳಿಸ್ತಿದ್ದಾರೆ, ಮತ್ತೊಂದು ಕಡೆ ಶಿಕ್ಷಕರು ಆಗೋದೇ ಇಲ್ಲ ಅಂತ ತಹಶೀಲ್ದಾರ್ ಆಫೀಸು, DC ಆಫೀಸು ಅಂತ ಮುಗಿಬಿದ್ದಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.